ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ನಿಖಿತಾ ಅರ್ಪಿಸುವ ಸಂಜೆಯ ಧ್ಯಾನ ಹಾಗೂ ದ ಸೀಕ್ರೆಟ್ ರಹಸ್ಯ ಪುಸ್ತಕ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಮೊದಲಿಗೆ ಧ್ಯಾನವನ್ನ ಮಾಡೋಣ. ಆ ನಂತರ ದ ಸೀಕ್ರೆಟ್ ರಹಸ್ಯ ಪುಸ್ತಕವನ್ನ ಸ್ವಾಧ್ಯಾಯ ಮಾಡೋಣ ಮಾಸ್ಟರ್ಸ್. ನಾವು ಅನುದಿನವೂ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಒನ್ನೆಸ್ಸಿಂದ ಧ್ಯಾನವನ್ನ ಮಾಡ್ತಾ ಬರ್ತಾ ಇದೀವಿ. ಎಲ್ಲರೂ ಸುಖಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಚೇರ್ ಮೇಲಾದ್ರೂ ಕೂತ್ಕೊಳ್ಬಹುದು, ಸೋಫಾ ಮೇಲಾದ್ರೂ ಕೂತ್ಕೊಳ್ಬಹುದು, ಬೆಡ್ ಮೇಲಾದ್ರೂ ಕೂತ್ಕೊಳ್ಬಹುದು. ಧ್ಯಾನಕ್ಕೆ ಮಡಿ ಮೇಲ್ಗೆ ಅನ್ನೋದು ಏನಿಲ್ಲ ಮಾಸ್ಟರ್ಸ್. ಸರಳವಾಗಿ ಸುಖ ಸ್ಥಿರ ಆಸನದಲ್ಲಿ ಶಾಂತಿಯಾಗಿ ಕುಳಿತುಕೊಳ್ಳಿ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. ಎರಡು ಕೈನ ಜೋಡಿಸಿರೋದ್ರಿಂದ ಅಲ್ಲಿ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ಎರಡು ಕಾಲುಗಳನ್ನ ಕ್ರಾಸ್ ಮಾಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿದಿರಾ, ಹಾಗಾಗಿ 80% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಬಿ ವಿತ್ ಯುವರ್ ಬ್ರೆತ್ ಅಂಡ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ. ನಮ್ಮ ಈ ಧ್ಯಾನಕ್ಕೆ Recording in progress. ಆಧ್ಯಾತ್ಮಿಕ ಸೂರ್ಯ ಪತ್ರಿಜಿ ಗುರುಗಳನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ರನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆಯನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಮಹಾವತಾರ್ ಬಾಬಾಜಿ, ರಮಣ ಮಹರ್ಷಿಗಳು, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್ ಇವರನ್ನೆಲ್ಲ ನಮ್ಮ ಈ ಸಂಜೆಯ ಧ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದೀವಿ. ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಇಷ್ಟ ದೇವತಾ, ಕುಲ ದೇವತಾ, ಮನೆ ದೇವತಾ, ನಾಗಲೋಕದ ಎಲ್ಲಾ ಮಾಸ್ಟರ್ಸ್, ಎಲ್ಲಾ ಪಿರಮಿಡ್ ಶಕ್ತಿಗಳನ್ನ, ಎಲ್ಲಾ ಕ್ರಿಸ್ಟಲ್ಸ್ ಶಕ್ತಿಗಳನ್ನ, ಎಲ್ಲಾ ಕ್ರಾಪ್ ಸರ್ಕಲ್ಸ್ ಶಕ್ತಿಗಳನ್ನ ಕೂಡ ನಮ್ಮ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ಇವರೆಲ್ಲರ ಆತ್ಮ ಚೈತನ್ಯದ ಜೊತೆ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ ಒನ್ನೆಸ್ಸಿಂದ ಧ್ಯಾನಿಸೋಣ ಮಾಸ್ಟರ್ಸ್. ಸುಮಧುರ ಸಂಗೀತವನ್ನ ಆಲಿಸುತ್ತಾ ಎಲ್ಲರೂ ನಮ್ಮೊಳಗೆ ನಾವು ಪ್ರವೇಶಿಸ್ಕೊಳ್ಳೋಣ. ಯಾರೂ ಕಣ್ಣುಗಳನ್ನ ತೆರೆಯಬಾರದು. ಬಿ ವಿತ್ ಯುವರ್ ಬ್ರೆತ್ ಅಂಡ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್.
ಧ್ಯಾನ ಅಂದರೆ ಪೂಜೆ ಅಲ್ಲ, ಪ್ರಾರ್ಥನೆ ಅಲ್ಲ, ಸ್ತೋತ್ರ ಅಲ್ಲ, ನಾಮ ಸ್ಮರಣೆ ಅಲ್ಲ, ಮಂತ್ರ ಜಪ ಅಲ್ಲ. ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ. ಆತ್ಮಲಿಂಗ ಪರಮಾತ್ಮ ಜಂಗಮ, ತನು ಮತ್ತೆ ಪ್ರಸಾದವಾಯಿತು, ನಿಶ್ಚಿಂತ ನಿವಾಸವಾಯಿತು, ಕೂಡಲ ಸಂಗನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು ಅಂತ ಬಸವಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಕಾಣುವುದೆಲ್ಲ ತಾತ್ಕಾಲಿಕ, ಕಾಣದಿರುವುದೆಲ್ಲ ಶಾಶ್ವತ. ಕಾಣುವುದೆಲ್ಲ ಬದಿಗೊತ್ತಿ ಕಾಣದಿರುವುದರ ಮೇಲೆ ಗಮನ ಇರಿಸುವುದೇ ಧ್ಯಾನ ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕೋಟಿ ಪೂಜೆಗಳು ಒಂದು ಸ್ತೋತ್ರಕ್ಕೆ ಸಮ, ಕೋಟಿ ಸ್ತೋತ್ರಗಳು ಒಂದು ಜಪಕ್ಕೆ ಸಮ, ಕೋಟಿ ಜಪಗಳು ಒಂದು ಧ್ಯಾನಕ್ಕೆ ಸಮ, ಕೋಟಿ ಧ್ಯಾನಗಳು ಒಂದು ಲಯಕ್ಕೆ ಸಮ ಅಂತ ಉತ್ತರ ಗೀತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಯಾವುದೇ ಕಲ್ಪನೆ ಬೇಡ, ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ, ನಿಮ್ಮ ಶ್ವಾಸ ಗುರುವಿನೊಂದಿಗೆ ಇರಿ. ತಲೆಯಲ್ಲಿ ಯಾವ್ದಾದ್ರೂ ಆಲೋಚನೆ ಬರ್ತಾ ಇದೆ ಅಂದ್ರೆ ನಿಮ್ಮ ಶ್ವಾಸದ ಕಡೆ ಗಮನವಿರಲಿ. ಆಲೋಚನೆ ಏನು ಇಲ್ಲ ಅಂದಾಗ ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಿದ್ಯೋ ಅದನ್ನೇ ಗಮನಿಸಿ.
No. Be with your breath. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ. ಪ್ರತಿಯೊಂದು ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ಕಾಲಕ್ರಮೇಣ ಆಲೋಚನಾ ರಹಿತ ಸ್ಥಿತಿಗೆ ತಲುಪ್ತೀವಿ ಮಾಸ್ಟರ್ಸ್. ಈ ಉನ್ನತವಾದ ಸ್ಥಿತಿಯೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದೊಳಗೆ ಪ್ರವೇಶಿಸಿ ನಮ್ಮ ಸಮಸ್ತ ನಾಡಿ ಮಂಡಲ ಶುದ್ಧಿಯಾಗಿ ಸಂಪೂರ್ಣವಾಗಿ ಪುನಶ್ಚೇತನಗೊಂಡು ನಮ್ಮ ದೇಹ ಆರೋಗ್ಯ ಪೂರ್ಣಗೊಳ್ಳುತ್ತೆ. ಪ್ರತಿದಿನವೂ ತಪ್ಪದೆ ನಿಯಮಬದ್ಧವಾಗಿ ಧ್ಯಾನವನ್ನ ಮಾಡೋದ್ರಿಂದ ದೇಹದಲ್ಲಿನ ಪ್ರಾಣ ಶಕ್ತಿಯ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಗೊಳ್ಳುತ್ತವೆ ಮಾಸ್ಟರ್ಸ್. ಪಿರಮಿಡ್ಗಳನ್ನ ಬಳಸಿ ಧ್ಯಾನ ಮಾಡಿದಾಗ ಅತ್ಯಂತ ತ್ವರಿತವಾಗಿ ಧ್ಯಾನ ಸ್ಥಿತಿಯನ್ನ ತಲುಪುತ್ತೇವೆ ಮತ್ತು ಪ್ರಾಣ ಶಕ್ತಿಯು ಪಾರವಾಗಿ ದೇಹದೊಳಗೆ ಪ್ರವೇಶಿಸುತ್ತೆ ಮಾಸ್ಟರ್ಸ್. ಯಾವ ಸಮಯದಲ್ಲಾದರೂ ಧ್ಯಾನ ಮಾಡಬಹುದು. ಧ್ಯಾನವನ್ನ ಯಾರು ಬೇಕಾದರೂ ಮಾಡಬಹುದು. ಯಾವ ಸ್ಥಳದಲ್ಲಿ ಆದರೂ ಮಾಡಬಹುದು. ಭಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಉಳ್ಳವನಿಗೆ ಜ್ಞಾನ ಲಭಿಸುತ್ತದೆ.
day, everybody. Namaste. How to organize one's. Be with your breath, masters. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನ ಗಮನಿಸ್ತಾ ಇದ್ದೀರಾ? ಅಪಾರವಾಗಿ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದನ್ನ ನಾವೆಲ್ಲರೂ ಪಡ್ಕೊಳ್ತಾ ಇದ್ದೀವಿ. ಕೊನೆಯ 2 ನಿಮಿಷಗಳು. ಓಕೆ ಮಾಸ್ಟರ್ಸ್, ಯಾರು ಕಣ್ಣುಗಳನ್ನ ತೆರಿಬೇಡಿ. ಕೊನೆಯ 1 ನಿಮಿಷ. ಬಿ ವಿತ್ ಯುವರ್ ಬ್ರೆತ್. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯಕ್ಕೆ, ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ. ಓಕೆ ಮಾಸ್ಟರ್ಸ್, ನಾವು ದ ಸೀಕ್ರೆಟ್ ಪುಸ್ತಕ ಸ್ವಾಧ್ಯಾಯವನ್ನ ನೋಡ್ತಾ ಇದ್ವಿ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇಲ್ಲಾಂದ್ರೆ ಕ್ಲಾಸಿಗೆ ತೊಂದರೆ ಆಗುತ್ತೆ. ಓಕೆ ಮಾಸ್ಟರ್ಸ್, ನಾವು ದ ಸೀಕ್ರೆಟ್, ರಹಸ್ಯ, ರೋಂಡಾ ಬೈರ್ನೆ ಅವರು ಇಂಗ್ಲಿಷ್ ಅಲ್ಲಿ ಬುಕ್ ಬರೆದಿದ್ದಾರೆ ದ ಸೀಕ್ರೆಟ್ ಅಂತ. ಅದನ್ನ ಕನ್ನಡಕ್ಕೆ ಅನುವಾದ ಆಗಿರುವಂತಹ ಕನ್ನಡ ಎಡಿಷನ್ ರಹಸ್ಯ, ಆ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ಮಾಡ್ತಾ ಇದ್ವಿ. ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಶಿವಾನಂದ ಬೇಕಲ್ ಎಂಬ ಮಾಸ್ಟರು. ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಅರ್ಥ ಮಾಡ್ಕೊಂಡಿದ್ವಿ ರಹಸ್ಯ ಅಂದ್ರೆ ಏನು ಅಂತ. ಒಂದು ಅನಂತ ಚೈತನ್ಯದೊಂದಿಗೆ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದೇ ನಿಯಮದ ಪ್ರಕಾರ ನಾವೆಲ್ಲ ನಮ್ಮನ್ನ ನಡೆಸ್ಕೊಳ್ತಾ ಇದ್ದೀವಿ.
ಅದು ಒಂದೇ ನಿಯಮ ಏನು ಅಂದ್ರೆ ಅದು ಆಕರ್ಷಣೆಯ ನಿಯಮ ಅಂತ ನಾವೆಲ್ಲರೂ ಲಾಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ. ಈಗ ಮುಂದೆ ನೋಡೋಣ. ನಿಮ್ಮ ಯಾವುದೇ ಯೋಚನೆ ಅದು ವಾಸ್ತವ ವಿಷಯವಾಗಿರುತ್ತದೆ, ಅದೊಂದು ಶಕ್ತಿಯೂ ಹೌದು ಅನ್ನೋದ್ರವರೆಗೂ ನಾವು ನಿನ್ನೆ ಅಂದ್ರೆ ಇಂದಿನ ಎಪಿಸೋಡ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಾವು ಮುಂದೆ ನೋಡ್ತಾ ಹೋಗೋಣ. ಪ್ರೆಂಟಿಸ್ ಮಲ್ಫೋರ್ಡ್ ಅನ್ನೋರು ಹೇಳ್ತಾ ಹೋಗ್ತಾರೆ, ಜಗತ್ತಿನಲ್ಲಿ ಆಕರ್ಷಣೆಯ ನಿಯಮವೇ ಎಲ್ಲಾ ನಿಯಮಗಳಿಗಿಂತ ಅತ್ಯಂತ ಶಕ್ತಿಯುತವಾದುದೆಂದು ಮಹಾದಾರ್ಶನಿಕರೆಲ್ಲ ಆಗಿಂದಾಗೆ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಕವಿಗಳಾದ ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ಬೋದು, ರಾಬರ್ಟ್ ಬ್ರೌನಿಂಗ್ ಮತ್ತೆ ವಿಲಿಯಂ ಬ್ಲಾಕ್ ಅದನ್ನೇ ತಮ್ಮ ಕಾವ್ಯದಲ್ಲಿ ಉದ್ಗರಿಸಿದ್ದರು. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಮಾಸ್ಟರ್ಸ್, ಆಕರ್ಷಣೆಯ ನಿಯಮ ಅನ್ನೋದು ಎಲ್ಲೆಡೆ ಕೂಡ ಇದೆ. ಎಲ್ಲಾ ನಿಯಮಗಳಿಗಿಂತ ಅತ್ಯಂತ ಶಕ್ತಿಯುತವಾದಂತಹ ಮಹಾದಾರ್ಶನಿಕರೆಲ್ಲ ಕೂಡ ಆಗಿಂದಾಗೆ ಪ್ರತಿಪಾದಿಸ್ತಾ ಬಂದಿದ್ದಾರೆ ಈ ಆಕರ್ಷಣೆಯ ನಿಯಮವನ್ನ. ಇದು ಬಹಳ ಶಕ್ತಿಯುತವಾದದ್ದು ಅಂತ. ಲೂಡ್ವಿಗ್ ವಾನ್ ಬಿಥೋವನ್ ಮೊದಲಾದ ಸಂಗೀತಜ್ಞರು ತಮ್ಮ ಸಂಗೀತದ ಮೂಲಕ ಅದನ್ನ ವ್ಯಕ್ತಪಡಿಸಿದ್ದಾರೆ. ಲಿಯೋನಾರ್ಡೋ ಡಾವಿನ್ಸಿ ಅಂತಹ ಕಲಾವಿದರು ಅದನ್ನ ತಮ್ಮ ಚಿತ್ರಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಸಾಕ್ರಟಿಸ್, ಪ್ಲೇಟೋ, ರಾಲ್ಫ್ ವಾಲ್ಡೋ ಎಮರ್ಸನ್, ಪೈಥಾಗರಸ್, ಸರ್ ಫ್ರಾನ್ಸಿಸ್ ಬೇಕನ್, ಸರ್ ಐಸಾಕ್ ನ್ಯೂಟನ್, ಜೋಹಾನ್ ವೋಲ್ಫ್ಗಾಂಗ್, ಓನ್ ಗೋತೆ ಮತ್ತು ವಿಕ್ಟರ್ ಹ್ಯಾಗೋ ಮೊದಲಾದ ಮಹಾದಾರ್ಶನಿಕರು ತಮ್ಮ ತಮ್ಮ ಬರಹ ಮತ್ತು ಬೋಧನೆಗಳಲ್ಲಿ ಈ ವಿಷಯವನ್ನ ಆಲ್ರೆಡಿ ಪ್ರತಿಪಾದಿಸಿದ್ದಾರೆ. ಅವರ ಹೆಸರುಗಳು ಅಮರವಾದವು ಮಾತ್ರವಲ್ಲ, ಅವರ ಐತಿಹಾಸಿಕ ಅಸ್ತಿತ್ವ ಯುಗ ಯುಗಗಳಿಂದಲೂ ಉಳಿದುಕೊಂಡು ಬಂದಿದೆ. ಹಿಂದೂ ಋಷಿ ಪರಂಪರೆ, ಬುದ್ಧ, ಜುಡಾಯಿಸಂ, ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮಗಳು ಹಾಗೂ ಪ್ರಾಚೀನ ಬ್ಯಾಬಿಲೋನ್, ಈಜಿಪ್ಟ್ ಮುಂತಾದ ನಾಗರಿಕತೆಗಳು ತಮ್ಮ ತಮ್ಮ ಬರಹ ಮತ್ತು ಕಥೆಗಳ ಮೂಲಕ ಅದನ್ನ ಆದೃತಗೊಳಿಸಿರುತ್ತದೆ. ಅನಾದಿ ಕಾಲದಿಂದಲೂ ಎಲ್ಲಾ ರೂಪಗಳಲ್ಲಿ ದಾಖಲಿಸಲ್ಪಟ್ಟು ಎಲ್ಲಾ ಶತಮಾನಗಳಲ್ಲೂ ಪ್ರಾಚೀನ ಬರಹಗಳಲ್ಲೂ ಅಂತಹ ನಿಯಮಗಳು ಕಾಣಬರುತ್ತವೆ. ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಿನ ಶಿಲೆಗಳಲ್ಲೂ ಕೂಡ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ದಾಖಲಾಗಿದೆ ಮಾಸ್ಟರ್ಸ್. ಕೆಲವರು ಈ ಜ್ಞಾನವನ್ನ ದಕ್ಕಿಸಿಕೊಂಡಾಗ್ಯೂ ಅದು ಯಾರದೇ ಅನ್ವೇಷಣೆಗೆ ನಿಲುಕುವ ಸ್ಥಿತಿಯಲ್ಲಿರಲಿಲ್ಲ. ಕಾಲದ ಆರಂಭದಿಂದಲೂ ಈ ನಿಯಮ ಪ್ರಾರಂಭವಾಗಿತ್ತು. ಇದು ಸದಾ ಕಾಲವಿತ್ತು ಮತ್ತು ಸದಾ ಕಾಲ ಇದ್ದೇ ಇರುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಮುಂಚೆಯಿಂದಲೂ ಎಲ್ಲಾ ಕಾಲದಲ್ಲೂ ಇತ್ತು, ಮುಂದೆ ಕೂಡ ಇರುತ್ತೆ ಈ ನಿಯಮ ಅನ್ನುವಂಥದ್ದು ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕು. ಈ ನಿಯಮ ಬ್ರಹ್ಮಾಂಡದ ಸಂಪೂರ್ಣ ಕ್ರಮಬದ್ಧತೆಯನ್ನು ನಿರ್ಣಯಿಸುವುದಲ್ಲದೆ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನ ಮತ್ತು ನೀವು ಪ್ರತಿಕ್ಷಣ ಅನುಭವಿಸುವುದರಲ್ಲೂ ಇದ್ದೇ ಇರುತ್ತದೆ. ನೀವು ಯಾರು ಮತ್ತು ಎಲ್ಲಿದ್ದೀರಿ ಎಂಬುದು ಮುಖ್ಯ ಅಲ್ಲ. ಆಕರ್ಷಣೆಯ ನಿಯಮ ನಿಮ್ಮ ಸಮಗ್ರ ಬದುಕಿನ ಅನುಭವವನ್ನ ರೂಪೀಕರಿಸುವುದಲ್ಲದೆ ಅತ್ಯಂತ ಪ್ರಭಾವಶಾಲಿಯಾದ ಈ ನಿಯಮ ನಿಮ್ಮೆಲ್ಲ ಆಲೋಚನೆಗಳನ್ನು ಉತ್ಪತ್ತಿ ಮಾಡುತ್ತಿರುತ್ತದೆ. ಥಾಟ್ ಪ್ರೋಸೆಸ್, ನಿಮ್ಮ ಥಿಂಕಿಂಗ್ ಪವರ್ಗೆ ಅಷ್ಟು ಶಕ್ತಿ ಇದೆ, ಪವರ್ ಇದೆ ಮಾಸ್ಟರ್ಸ್. ಅದು ಈ ನಿಯಮ ಏನಿದೆ, ಲಾ ಆಫ್ ಅಟ್ರಾಕ್ಷನ್ ಅನ್ನೋ ನಿಯಮ, ಆಕರ್ಷಣೆ ನಿಯಮ ಅನ್ನೋದೇನಿದೆ, ನಿಮ್ಮ ಎಲ್ಲ ಆಲೋಚನೆಗಳನ್ನ ಅದು ಉತ್ಪತ್ತಿ ಮಾಡ್ತಾ ಇರುತ್ತೆ, ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆಕರ್ಷಣೆ ನಿಯಮವನ್ನ ನೀವೊಬ್ಬ ವ್ಯಕ್ತಿಯಾಗಿ ಆಹ್ವಾನಿಸ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುತ್ತೀರಿ ಮಾತ್ರವಲ್ಲ, ಅದನ್ನು ನಿಮ್ಮ ಆಲೋಚನೆ ಮುಖಾಂತರವಷ್ಟೇ ಮಾಡುತ್ತೀರಿ. ನೀವೇನ್ ಆಲೋಚನೆ ಮಾಡ್ತೀರಾ ಅದ್ರ ಮುಖಾಂತರನೇ ನೀವು ಈ ಲಾ ಆಫ್ ಅಟ್ರಾಕ್ಷನ್ ನ ಆ ನಿಯಮವನ್ನ ನೀವು ಜಾರಿಗೆ ತಂದ್ಕೊಳ್ತೀರಾ, ಅಂದ್ರೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಬರ್ತೀರಾ. ನಿಮ್ಮ ಥಿಂಕಿಂಗ್ ಪವರ್ಗೆ ಅಷ್ಟು ಶಕ್ತಿ ಇದೆ ಅನ್ನುವಂಥದ್ದು. ಆಕರ್ಷಣೆ ನಿಯಮವನ್ನ 1912ರಲ್ಲಿ ಚಾರ್ಲ್ಸ್ ಹಾನೆಲ್ ಎಂಬಾತ ವಿವರಿಸಿದ್ದು ಹೀಗೆ. ಚಾರ್ಲ್ಸ್ ಹಾನೆಲ್ ಎಂಬಾತ 1912ರಲ್ಲಿ ಇದನ್ನ ಲಾ ಆಫ್ ಅಟ್ರಾಕ್ಷನ್ ನ ಯಾವ ರೀತಿ ಅವರು ಹೇಳಿದ್ದಾರೆ ಅಂತಂದ್ರೆ, ಅಮೋಘವೂ ಅತ್ಯಂತ ನಿಖರವೂ ಆದ ಈ ನಿಯಮದ ಮೇಲೆಯೇ ಇಡೀ ಸೃಷ್ಟಿ ಅವಲಂಬಿಸಿ ನಿಂತಿದೆ ಅಂತ ಹೇಳಿದ್ದಾರೆ. ಅಮೋಘವು ಅತ್ಯಂತ ನಿಖರವೂ ಆದಂತಹ ಈ ನಿಯಮದ ಮೇಲೆನೆ ಇಡೀ ಸೃಷ್ಟಿ, ಇಡೀ ಬ್ರಹ್ಮಾಂಡ, ಈ ಸೃಷ್ಟಿ ಅನ್ನೋದು ಏನಿದೆ ಅದು ಅವಲಂಬಿಸಿ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಬಾಬ್ ಪ್ರಾಕ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ, ಪ್ರಾಜ್ಞರು ಇದರ ವಿಷಯವಾಗಿ ನಿರಂತರವಾಗಿ ಚಿಂತಿಸಿದ್ದರು. ಪ್ರಾಚೀನ ಬ್ಯಾಬಿಲೋನ್ ಕಡೆಗೆ ನೀವು ಹೊರಳಿದರೆ ಅವರೆಲ್ಲ ಸದಾಕಾಲ ಇದನ್ನ ತಿಳಿದೇ ಇದ್ದಂತಿತ್ತು. ಅದೊಂದು ಸಣ್ಣ ಆಯ್ದ ಮಂದಿಯ ಗುಂಪಾಗಿದ್ದಿತು.
ಅಂದ್ರೆ ಕೆಲವರಲ್ಲಿ ಮಾತ್ರ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂತ ನಿಯಮದ ಬಗ್ಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರ್ಲಿಲ್ಲ. ಕೆಲವು ಜನಗಳಿಗೆ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಗೊತ್ತಿತ್ತು ಮಾಸ್ಟರ್ಸ್. ಪ್ರಾಚೀನ ಬ್ಯಾಬಿಲೋನ್ ಮತ್ತು ಅವರ ಅಪಾರ ಸಂಪತ್ತಿನ ಕುರಿತು ವಿದ್ವಾಂಸರು ವಿವರವಾಗಿ ದಾಖಲಿಸಿದ್ದಾರೆ. ಜಗತ್ತಿನ 7 ಆಶ್ಚರ್ಯಗಳಲ್ಲಿ ಒಂದಾದ ತೂಗುವ ಹೂದೋಟಗಳನ್ನ ಅವರೇ ನಿರ್ಮಿಸಿದ್ದರು. ಅವರ ತಿಳುವಳಿಕೆ ಮತ್ತು ವಿಶ್ವ ನಿಯಮದ ಬಳಕೆಯಿಂದಾಗಿ ಅವರು ಇತಿಹಾಸದ ಅತ್ಯಂತ ಶ್ರೀಮಂತ ಜನಾಂಗಗಳಲ್ಲಿ ಓರ್ವರೆಂದು ದಾಖಲಾಗಿದೆ. ಸ್ವಿಂಗಿಂಗ್ ಗಾರ್ಡನ್ ಅಂತ ನಾವೆಲ್ಲರೂ ಕೇಳಿದೀವಿ ಅಲ್ವಾ? ಪ್ರಾಚೀನ ಬ್ಯಾಬಿಲೋನ್ ಮತ್ತೆ ಅವರ ಅಪಾರ ಸಂಪತ್ತಿನ ಕುರಿತು ವಿದ್ವಾಂಸರು ವಿವರವಾಗಿ ದಾಖಲೆಯನ್ನ ಮಾಡಿದರೆ. ಜಗತ್ತಿನ 7 ಆಶ್ಚರ್ಯಗಳಲ್ಲಿ ಒಂದಾದಂತಹ 7 ಅಡ್ವೆಂಚರ್ ಅಲ್ಲಿ ಒಂದಾದಂತಹ ತೂಗುವ ಹೂದೋಟಗಳನ್ನ ಅವರೇ ನಿರ್ಮಿಸಿದ್ದರು. ಸ್ವಿಂಗಿಂಗ್ ಗಾರ್ಡನ್ ಅದನ್ನ ಅವರೇ ನಿರ್ಮಿಸಿದ್ದರು. ಅವರ ತಿಳುವಳಿಕೆ ಮತ್ತೆ ವಿಶ್ವ ನಿಯಮದ ಬಳಕೆಯಿಂದಾಗಿ ಅವರು ಇತಿಹಾಸದ ಅತ್ಯಂತ ಶ್ರೀಮಂತ ಜನಾಂಗಗಳಲ್ಲಿ ಓರ್ವರೆಂದು ದಾಖಲಾಗಿದೆ. ಬಾಬ್ ಪ್ರಾಕ್ಟರ್. ನೆಕ್ಸ್ಟ್ ಹಾಗೆ ಮುಂದೆ ನೋಡೋಣ. ಬಾಬ್ ಪ್ರಾಕ್ಟರ್ ಅನ್ನೋ ಹೆಡ್ಡಿಂಗ್ ಕೆಳಗಡೆನೆ ಕೊಟ್ಟಿದ್ದಾರೆ. ಒಟ್ಟು ಆದಾಯದ 96% ಹಣವನ್ನ 1% ಜನಸಂಖ್ಯೆ ಸಂಪಾದಿಸುತ್ತದೆ ಅಂತ ನೀವು ಯಾಕೆ ಚಿಂತಿಸುತ್ತೀರಿ? ಅದೊಂದು ಆಕಸ್ಮಿಕವೆಂದು ನೀವು ಪರಿಗಣಿಸುತ್ತೀರಾ? ಅದನ್ನು ಹಾಗೆ ಸಂಕಲ್ಪಿಸಲಾಗಿದೆ. ಅವರಿಗೆ ರಹಸ್ಯದ ತಿಳುವಳಿಕೆ ಇದೆ ಮತ್ತು ಇದೀಗ ನಿಮಗೆ ರಹಸ್ಯದ ಪರಿಚಯವನ್ನ ಮಾಡಿಕೊಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಜನರು ತಮ್ಮ ಬದುಕಿನಲ್ಲಿ ಸಂಪತ್ತನ್ನ ಅಪಾರವಾಗಿ ಕ್ರೋಢೀಕರಿಸಿದ್ದಾರೋ ಅವರು ರಹಸ್ಯವನ್ನ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಬಳಸಿದ್ದಾರೆ ಎಂಬುದು ಸರ್ವವಿದಿತ. ಯಾವ ಜನರು ತಮ್ಮ ಬದುಕಿನಲ್ಲಿ ಸಂಪತ್ತನ್ನ ಅಪಾರವಾಗಿ ಕ್ರೋಢೀಕರಣ ಮಾಡ್ಕೊಂಡಿದಾರೋ ಅವರು ರಹಸ್ಯವನ್ನ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಅವ್ರು ಬಳಸಿರ್ತಾರೆ. ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ, ಬಟ್ ಆ ಲಾ ಆಫ್ ಅಟ್ರಾಕ್ಷನ್ ಅನ್ನ ಅವ್ರು ಖಂಡಿತ ಬಳಸಿರ್ತಾರೆ. ಅದು ಅವ್ರಿಗೆ ಕೆಲವರಿಗೆ ಅರಿವಿರುತ್ತೆ, ಕೆಲವ್ರಿಗೆ ಅರಿವಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವ್ ಯಾವ್ದೋ ಒಂದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದೀವಿ ಅಂತಂದ್ರೆ, ಒಬ್ರ ಬಗ್ಗೆ ನಾವ್ ಯೋಚನೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರಿಂದ ಏನಾಗಬಹುದು ಮುಂದಿನ ಪರಿಣಾಮ. ಈಗ ನಾವಿಲ್ಲಿ ಏನೋ ಒಬ್ರನ್ನ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಅವರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆ ಟೈಮಲ್ಲಿ. ಅದು ಅಂದ್ರೆ ಅಲ್ಲಿ ಆ ಲಾ ಆಫ್ ಅಟ್ರಾಕ್ಷನ್ ನಿಯಮ ಅನ್ನೋದು ಅಲ್ಲಿ ನಡೆದಿರುತ್ತೆ. ನಾವೊಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಈಗ ನಮ್ಮ ತಾಯಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಅಥವಾ ನಮ್ಮ ಆಂಟಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಇಮಿಡಿಯೇಟ್ಲಿ ಅವ್ರ ಕಾಲ್ ನನಗ್ ಬರುತ್ತೆ. ಅಂದ್ರೆ ನಾನಿಲ್ಲಿ ಒಂದು ಥಾಟ್ ಪ್ಯಾಟರ್ನ್ ನ ಬಿಟ್ಟೆ, ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಲ್ವಾ, ಅವ್ರನ್ನ ನಾನು ನೆನೆಸ್ಕೊಳ್ತಾ ಇದ್ದೀನಿ. ನಮ್ಮ ಆಂಟಿಯನ್ನ ನಾನು ನೆನೆಸ್ಕೊಳ್ತಾ ಇದ್ದೀನಿ ಅಥವಾ ನಮ್ಮ ತಾಯಿಯನ್ನ ನಾನು ನೆನೆಸ್ಕೊಳ್ತಾ ಇದ್ದೀನಿ ಅಂದಾಗ, ಅವರ ಬಗ್ಗೆ ನಾನು ಆಲೋಚನೆಯನ್ನ ಮಾಡ್ತಿದ್ದಾಗ ಅವರಲ್ಲಿ ಅವ್ರು ಎಲ್ಲಿದಾರೋ ಅಲ್ಲಿ ಅವ್ರಿಗೆ ನನ್ ಬಗ್ಗೆ ಯೋಚನೆ ಬರುತ್ತೆ. ತಕ್ಷಣ ಅವ್ರಿಗೆ ಏನನ್ಸುತ್ತೆ, ನನ್ನ ಮಗಳಿಗೆ ಕಾಲ್ ಮಾಡೋಣ ಅಪ್ಪ ಅಂತ ಹೇಳಿ, ನಮ್ಮ ಆಂಟಿ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಇಮಿಡಿಯೇಟ್ಲಿ ಅವ್ರ ಫೋನ್ ಕಾಲ್ ನನಗ್ ಬರುತ್ತೆ. ಅವಾಗ ನಾನು ಅನ್ಕೊಳ್ತೀನಿ, ಫೋನ್ ಎತ್ಬಿಟ್ಟು ನಾನು ಹೇಳ್ತೀನಿ, ಈಗ ನಿಮ್ಮನ್ನೇ ನಾನು ನೆನೆಸ್ಕೊಳ್ತಾ ಇದ್ದೆ ಆಂಟಿ, ನಾನು ಈಗ್ಲಾ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದೆ. ಅಮ್ಮ, ನಾನು ಇವಾಗ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದೆ. ತಕ್ಷಣ ನಿಮ್ ಕಾಲ್ ಬಂದಿದೆ ಅಂದ್ರೆ ನಮ್ಗೆ ಲಾ ಆಫ್ ಅಟ್ರಾಕ್ಷನ್ ಇಲ್ಲಿ ವರ್ಕ್ ಆಗ್ತಿದೆ ಅನ್ನೋದು ನಮಗ್ ಗೊತ್ತಿದ್ಯೋ ಇಲ್ವೋ, ಬಟ್ ಅದು ವರ್ಕ್ ಆಗ್ತಿರೋದಕ್ಕೇನೆ ಇದು ನಡೀತಾ ಇದೆ ಪ್ರೋಸೆಸ್ ಅನ್ನುವಂಥದ್ದು. ಇಲ್ಲ ಅದೇ ಹೇಳ್ತಾ ಇರೋದು. ಅವರು ರಹಸ್ಯವನ್ನ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಬಳಸಿದ್ದಾರೆ ಎಂಬುದು ಸರ್ವವಿದಿತ. ಅವರು ಅಪಾರ ಸಂಪತ್ತಿನ ಕುರಿತಾದ ಆಲೋಚನೆಯನ್ನ ಮಾಡಿರ್ತಾರೆ. ಮತ್ತೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಬೇರು ಬಿಡಲು ಅವರು ಆಸ್ಪದ ಕೊಡೋದಿಲ್ಲ. ಅವರ ಆಲೋಚನೆಗಳೆಲ್ಲ ಮುಖ್ಯವಾಗಿ ಸಂಪತ್ತಿನ ಕುರಿತಾದುದು. ಅವರು ಸಂಪತ್ತನ್ನ ಬಲ್ಲರು ಮತ್ತು ಅವರ ಮನಸ್ಸಿನಲ್ಲಿ ಸಂಪತ್ತಿನ ವಿಷಯವಲ್ಲದೆ ಬೇರೇನೂ ಅಸ್ತಿತ್ವದಲ್ಲಿರುವುದಿಲ್ಲ. ಯಾರು ತುಂಬಾ ಶ್ರೀಮಂತರಿರ್ತಾರೆ, ತುಂಬಾ ಸಂಪತ್ತನ್ನ ಗಳಿಸಿರ್ತಾರೆ, ಅವರ ಮನಸ್ಸಿನಲ್ಲಿ ಅದೊಂದೇ ಓಡ್ತಾ ಇರುತ್ತೆ ವಿಷಯ, ಅಪಾರವಾದ ಸಂಪತ್ತನ್ನ ಸಂಪಾದಿಸ್ಬೇಕು. ಅವರಲ್ಲಿ ಯಾವುದೇ ಒಂದು ನೆಗೆಟಿವ್ ಆಗಿ ಅವ್ರು ಯೋಚನೆ ಮಾಡ್ತಿರೋದಿಲ್ಲ, ಬರೀ ಪಾಸಿಟಿವ್ ಆಗಿನೇ ನನ್ನ ಹತ್ರ ಅಪಾರವಾಗಿ ಸಂಪತ್ತು ಅನ್ನೋದು ಬಂದು ಕ್ರೋಢೀಕರಣಗೊಳ್ಬೇಕು ಅನ್ನೋದ್ರ ಬಗ್ಗೆನೆ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು, ಆ ರೀತಿ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಸಂಪತ್ತಿನ ಬಗ್ಗೆನೇ ಕುರಿತು ಅವ್ರು ಯೋಚನೆ ಮಾಡ್ತಾ ಇರೋದ ಕಾರಣ, ಅದು ಪಾಸಿಟಿವ್ ಆಗಿ ಅವ್ರು ಯೋಚನೆ ಮಾಡ್ತಿರೋ ಕಾರಣ ಅವ್ರ ಹತ್ರನೇ ಸಂಪತ್ತು ಹರಿದು ಬರ್ತಾ ಇದೆ.
ಅವರು ಸಂಪತ್ತನ್ನ ಬಲ್ಲರು ಮತ್ತು ಅವರ ಮನಸ್ಸಿನ ಸಂಪತ್ತಿನ ವಿಷಯವಲ್ಲದೆ ಬೇರೆನೇ ಅಸ್ತಿತ್ವದಲ್ಲಿ ಇರೋದಿಲ್ಲ. ಅವರಿಗೆ ತಿಳಿದಿರಲಿ ಅಥವಾ ತಿಳಿಯದೇ ಇರಲಿ, ಅಂತವರ ಸಂಪತ್ತಿನ ಕುರಿತಾದ ಪ್ರಬಲ ಆಲೋಚನೆಗಳೇ ಅವರಿಗೆ ಸಂಪತ್ತನ್ನ ಒದಗಿಸುತ್ತದೆ. ಅಂದ್ರೆ ಆ ಸಂಪತ್ತನ್ನ ನಾನು ಗಳಿಸ್ಲೇಬೇಕು ಅಂತ ಅನ್ಬಿಟ್ಟು ಅವರು ಎಷ್ಟು ಆಲೋಚನೆಯನ್ನ ಇಟ್ಕೊಂಡಿರ್ತಾರೆ ಅಲ್ವಾ ಮಾಸ್ಟರ್ಸ್. ಅವರು ತುಂಬಾ ಪಾಸಿಟಿವ್ ಆಗಿ ಅದ್ರ ಬಗ್ಗೆನೇ ಅವರು ಥಿಂಕ್ ಮಾಡಿರ್ತಾರೆ. ನನ್ ಗಳಿಸ್ಲೇಬೇಕು, ಅಪಾರವಾಗಿ ನನ್ ಸಂಪತ್ತನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಮನೋಭಾವನೆ ಅನ್ನೋದು ಏನಿರುತ್ತೆ ಅವರಲ್ಲಿ, ಅದು ತುಂಬಾ ಬಲವಾಗಿ ಇರುವ ಕಾರಣ, ಅವ್ರು ಅದನ್ನೇ ಯೋಚನೆ ಮಾಡ್ತಿರೋ ಕಾರಣ, ಆ ಪಾಸಿಟಿವಿಟಿಯನ್ನೇ ಅವರು ಪಾಸಿಟಿವ್ ಆಗಿ ಅದ್ರ ಬಗ್ಗೆ, ಆ ಸಂಪತ್ತಿನ ಬಗ್ಗೆ ಅವರು ಆಲೋಚನೆಯನ್ನ ಮಾಡ್ತಾ ಇರೋ ಕಾರಣ ಅವ್ರಿಗೆ ಅದು ಅಟ್ರಾಕ್ಟ್ ಆಗಿರುತ್ತೆ. ಏನು ಆ ಸಂಪತ್ತಿನ ಕುರಿತಾದ ಪ್ರಬಲ ಆಲೋಚನೆಗಳು ಏನಿರುತ್ತೆ ಅವರಲ್ಲಿ, ಅವರಿಗೆ ಸಂಪತ್ತನ್ನ, ಆ ಆಲೋಚನೆಗಳೇ ಅವರಿಗೆ ಸಂಪತ್ತನ್ನ ಒದಗಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದುವೇ ಕಾಯಕದಲ್ಲಿನ ಆಕರ್ಷಣೆಯ ನಿಯಮ, ಅದೇ ಲಾ ಆಫ್ ಅಟ್ರಾಕ್ಷನ್. ಆ ಲಾ ಆಫ್ ಅಟ್ರಾಕ್ಷನ್ ಇಂದನೇ ಮಾಸ್ಟರ್ಸ್ ಅವ್ರಿಗೆ ಆ ಸಂಪತ್ತು ಅನ್ನೋದು ಅವ್ರ ಹತ್ರ ಬಂದು ಕ್ರೋಢೀಕರಣಗೊಂಡಿರುತ್ತೆ ಅನ್ನುವಂಥದ್ದು. ಸುಮ್ನೆ ಬಂದಿರೋದಿಲ್ಲ, ಅವರು ಆ ಸಂಪತ್ತಿನ ಬಗ್ಗೆ ಅಷ್ಟು ಆಲೋಚನೆನ ಮಾಡಿರ್ತಾರೆ, ಅದಕ್ಕೆ ತಕ್ಕಂತ ಎಫರ್ಟ್ ನ ಕೂಡ ಹಾಕಿರ್ತಾರೆ. ಯಾವಾಗ್ಲೂ ಪಾಸಿಟಿವ್ ಆಗಿ ಇಷ್ಟು ಸಂಪತ್ತನ್ನ ಗಳಿಸ್ಬೇಕು, ನಾನು ಇಷ್ಟು ಹಣ ಮಾಡ್ಬೇಕು ಅಂತ ಒಂದು ಬಿಸ್ನೆಸ್ ಅಲ್ಲಿ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತಾರೆ. ಅದು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವರ್ಕ್ ಆಗಿರುತ್ತೆ. ಆ ಆಕರ್ಷಣೆ, ಅವರು ಆ ಸಂಪತ್ತನ್ನ ತನ್ನೆಡೆಗೆ ಆಕರ್ಷಿಸ್ಕೊಂಡಿರ್ತಾರೆ. ಮ್ಯಾಗ್ನೆಟ್ ಆಗಿರ್ತಾರೆ ಅವರು. ಆ ಸಂಪತ್ತನ್ನೇ ಇವರು ಆಕರ್ಷಿಸ್ಕೊಂಡಿರ್ತಾರೆ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈಗ ನೀವು ಒಬ್ರು ಬಿಸ್ನೆಸ್ ಮ್ಯಾನ್ ನ ನೋಡಿದ್ರೆ, ಅವ್ರು ಯಾವಾಗ್ಲೂ ತಾನು ಯಾವ ರೀತಿ ದುಡ್ಡನ್ನ ಮಾಡ್ಬೇಕು, ಯಾವ ರೀತಿ ಮೆಟೀರಿಯಲ್ಸ್ ನ ತರಬೇಕು, ಜನಕ್ಕೆ ಯಾವ ರೀತಿ ಮೆಟೀರಿಯಲ್ಸ್ ಇಷ್ಟ ಆಗುತ್ತೆ ಅದನ್ನ ನಾನು ಕೊಂಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ತರಬೇಕು, ಅವ್ರಿಗೆ ಜನರಿಗೆ ಒದಗಿಸ್ಬೇಕು ಅಂತ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಸಂಪತ್ತಿನ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರೋದ್ರಿಂದ ಸಂಪತ್ತು ಅವ್ರ ಹತ್ರನೇ ಬಂದು ಶೇಖರಣೆಗೊಳ್ತಾ ಇರುತ್ತೆ. ಇನ್ನು ಕೆಲವರು, ಅಯ್ಯೋ ನನ್ನ ಹತ್ರ ದೇವ್ರು ಏನೂ ಕೊಟ್ಟಿಲ್ಲ, ನನ್ಗೆ ಆ ಸಂಪತ್ತಿಲ್ಲ, ಅಷ್ಟು ನಾನು ಶ್ರೀಮಂತರೋ ಅಲ್ಲ ಅಂತ ಯಾರು ಅನ್ಕೊಳ್ತಾ ಇರ್ತಾರೋ ಅವ್ರ ಹತ್ರ ಇನ್ನಷ್ಟು ಆ ಸಂಪತ್ತು ದೂರ ಆಗ್ತಾನೆ ಹೋಗುತ್ತೆ ಹೊರತು ಅವ್ರ ಹತ್ರ ಬರಕ್ ಚಾನ್ಸೇ ಇಲ್ಲ ಮಾಸ್ಟರ್ಸ್. ಇನ್ನಷ್ಟು ಅವರು ಫೈನಾನ್ಷಿಯಲಿ ವೀಕ್ ಆಗ್ತಾನೆ ಹೋಗ್ತಾರೆ. ಯಾರು ಅದಕ್ಕೆ ನೋಡಿ ಹೇಳೋದು ಥಿಂಕಿಂಗ್ ಪವರ್, ಥಾಟ್ ಪ್ರೋಸೆಸ್. ಆ ಥಾಟ್ ಪವರ್ಗೆ ಅಷ್ಟು ಶಕ್ತಿ ಅನ್ನೋದು ಇದೆ. ನಾವ್ ಯಾವ ರೀತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದೀವಿ ಅದು ನಡೆಯುತ್ತೆ. ಯದ್ಭಾವಂ ತದ್ಭವತಿ. ಹಾಗಂತ ಏನು ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಇದ್ವಿ ಆದ್ರೂ ನಮ್ಗೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂತ ನೀವ್ ಕೇಳ್ಬಹುದು. ಅದು ಇರುತ್ತೆ. ಯಾರು ಕೆಟ್ಟದ್ ಮಾಡ್ತಾರೆ, ಒಬ್ರು ಜೀವನಕ್ಕೆ ಯಾರು ಕೆಟ್ಟದ್ ಮಾಡ್ತಾರೆ ಅವ್ರು ಖಂಡಿತವಾಗಿ ಅದರ ಮುಂದೆ ಪರಿಣಾಮವನ್ನ ಅವರು ಅನುಭವಿಸ್ತಾರೆ ಮಾಸ್ಟರ್ಸ್. ಯಾವಾಗ್ಲೂ ನಾವು ಸಂಘ ಜೀವಿಗಳು, ಮನುಷ್ಯರು ಸಂಘ ಜೀವಿಗಳು. ನಾವೆಲ್ಲರ ಜೊತೆ ಪ್ರೀತಿಯಿಂದ ನಾವು ವ್ಯವಹಾರ ಮಾಡ್ಬೇಕು, ಪ್ರೀತಿಯಿಂದ ನಾವಿರ್ಬೇಕು, ಇನ್ನೊಬ್ರಿಗೆ ಒಳಿತನ್ನೇ ಬಯಸ್ಕೊಂಡು ನಾವು ಜೀವನವನ್ನ ಮಾಡ್ಬೇಕು. ಅದು ಬಿಟ್ಟು ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು, ಅವರನ್ನ ಹಾಕೊಂಡು ತುಳಿಬೇಕು ಅಥವಾ ಅವ್ರ ಕಾಲು ಎಳಿಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇರ್ತಾರೆ ಅವರಿಗೆ ಅರಿವಿಲ್ಲದಂತೆ ಅವರೇ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಅಂದ್ರೆ ಅವರ ಥಿಂಕಿಂಗ್ ಆ ರೀತಿ ಇರುತ್ತೆ ಮಾಸ್ಟರ್ಸ್. ನಾವು ಒಳ್ಳೆ ತರದಲ್ಲಿ ನಾವು ಥಿಂಕ್ ಮಾಡ್ತಾ ಇದ್ರೆ, ನಾವ್ ಇನ್ನೊಬ್ರಿಗೆ ಒಳ್ಳೇದೇ ಮಾಡ್ಬೇಕಪ್ಪ ಅಂತ ನಾವ್ ಎಷ್ಟು ಆಲೋಚನೆ ಮಾಡ್ತಿರ್ತೀವೋ ಅಷ್ಟು ಒಳ್ಳೇದು ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ನಮ್ಮ ಆಲೋಚನೆಗೆ ಇರುವಂತ ಶಕ್ತಿ ಅದು ಮಾಸ್ಟರ್ಸ್. ಅದು ಲಾ ಆಫ್ ಅಟ್ರಾಕ್ಷನ್ ಮೇಲೆ ವರ್ಕ್ ಆಗುವಂತದ್ದು. ಅಂದ್ರೆ ನಾನು ಇನ್ನೊಬ್ರಿಗೆ ಒಳ್ಳೇದ್ ಬಯಸ್ತಾ ಇದ್ದೀನಿ, ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಉದ್ದೇಶ ಇದೆ ಅಂತ ಅಂದ್ಮೇಲೆ ಖಂಡಿತ ಅದನ್ನ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಒಳ್ಳೇದನ್ನ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು, ಅವರ ಜೀವನದಲ್ಲಿ ಒಳ್ಳೇದಾಗ್ಬೇಕು, ಅವರಿಗೆ ಲೋಕ ಕಲ್ಯಾಣವಾದ ಕೆಲಸವನ್ನ ನಾನು ಸಮಾಜಕ್ಕೆ ಮಾಡ್ಬೇಕು, ಇನ್ನೊಬ್ರಿಗೆ ನನ್ನ ಕಡೆಯಿಂದ ಅಳಿಲು ಸೇವೆ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನನ್ನ ಧ್ಯಾನವನ್ನ ಕಲಿಸ್ಬೇಕು. ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀನೋ ಅವರೆಲ್ಲಾ ಕಡೆ ನಾನು ಧ್ಯಾನ ಪ್ರಚಾರವನ್ನ ಮಾಡ್ಬೇಕು. ಯಾರ್ಯಾರು ಧ್ಯಾನವನ್ನ ಹುಡುಕ್ತಾ ಇರ್ತಾರೋ ಗೊತ್ತಿಲ್ಲ, ಅವ್ರ ಜೀವನದಲ್ಲಿ ಯಾರ್ಯಾರು ಕಷ್ಟ ಅನುಭವಿಸ್ತಾ ಇರ್ತಾರೆ ಗೊತ್ತಿಲ್ಲ, ಅವ್ರೆಲ್ಲರಿಗೂ ಒಳ್ಳೇದಾಗ್ಬೇಕು, ಧ್ಯಾನ ಅನ್ನೋದು ಸಿಗ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ನಾನ್ ಮಾಡುವಂತಹ ಕೆಲಸ, ಅದು ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಳ್ಳೆ ಪಾಸಿಟಿವಿಟಿನ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದು ಲಾ ಆಫ್ ಅಟ್ರಾಕ್ಷನ್ ಮೇಲೆ ನಿಂತಿರುತ್ತೆ ಮಾಸ್ಟರ್ಸ್. ನಾವ್ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ಒಳ್ಳೇದು ಹಾಗೆ ನಮ್ಮ ಹತ್ರ ಬರುತ್ತೆ. ಅದೇ ದುಷ್ಟರು ಕೆಟ್ಟದಾಗಿ ನಾವೇನಾದ್ರೂ ಇನ್ನೊಬ್ರಿಗೆ ಕೆಟ್ಟದಾಗ್ಬೇಕಪ್ಪ ಅಂತ ನಾವು ಆಲೋಚನೆ ಮಾಡಿದ್ವಿ ಅಂದ್ರೆ ನಾವು ಕೆಟ್ಟದನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಂತ ಅರ್ಥ. ಹಾಗ್ ಮಾಡ್ಬಾರ್ದು, ನಾವು ಕೆಟ್ಟದನ್ನ ಅಟ್ರಾಕ್ಟ್ ಮಾಡ್ಬಾರ್ದು, ಯಾವಾಗ್ಲೂ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ಕೊಂಡಿರ್ಬೇಕು. ನಮ್ಮ
ತಲೆಯಲ್ಲಿ ನಾವ್ ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಗಳನ್ನೇ ತುಂಬಬೇಕೆ ಹೊರತು ನಕಾರಾತ್ಮಕ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು, ಪ್ಲೇಸ್ ಕೊಡಬಾರ್ದು ನಾವು ನಮ್ಮ ಮೈಂಡ್ ನಲ್ಲೇ ಆಗ್ಲಿ, ನಮ್ಮ ಹಾರ್ಟ್ ನಲ್ಲೇ ಆಗ್ಲಿ. ರಹಸ್ಯ ಮತ್ತು ಕಾಯಕದಲ್ಲಿನ ಆಕರ್ಷಣ ನಿಯಮವನ್ನ ಉದಾಹರಣೆ ಸಹಿತವಾಗಿ ವಸ್ತುಶಃ ಹೀಗೆ ಪ್ರತಿಪಾದಿಸಬಹುದು. ಸಂಪತ್ತನ್ನ ಪಡೆದು ಅದನ್ನ ಕಳಕೊಂಡು ಮತ್ತೆ ಕೆಲವೇ ಸಮಯದಲ್ಲಿ ಸಂಪತ್ತನ್ನ ಗಳಿಸಿದವರ ಕುರಿತು ನಿಮಗೆ ತಿಳಿದಿರಬಹುದು. ಅವರಿಗೆ ತಿಳಿದಿರಲಿ ಅಥವಾ ತಿಳಿಯದೇ ಇರಲಿ, ಮೊದಲ ಹಂತದಲ್ಲಿ ಅವರ ಪ್ರಬಲವಾದ ಆಲೋಚನೆಗಳ ಮೂಲಕವೇ ಅಪಾರ ಸಂಪತ್ತನ್ನ ಅವರು ಗಳಿಸಿದ್ರು. ತದನಂತರ ಆ ಸಂಪತ್ತನ್ನ ಕಳೆದುಕೊಳ್ಳುವ ಭಯದ ಚಿಂತನೆಗಳು ಅವರ ಮನಸ್ಸನ್ನ ಪ್ರವೇಶಿಸುವಂತೆ ಮಾಡಿದರು. ಆ ಭಯದ ಚಿಂತನೆಗಳೇ ಪ್ರಬಲವಾದ ಚಿಂತನೆಗಳಾಗಿ ಉಳಿದವು. ಸಂಪತ್ತನ್ನ ಕಳಕೊಳ್ಳುವ ಚಿಂತನೆಗಳಿಂದ ನಷ್ಟದ ಚಿಂತನೆಗಳು ಆವಿರ್ಭಾವಗೊಂಡವು. ತನ್ಮೂಲಕ ಅವರು ಸರ್ವಸ್ವವನ್ನ ಕಳ್ಕೊಂಡ್ರು. ಸಂಪತ್ತನ್ನು ಕಳ್ಕೊಂಡ ಮೇಲೆ ಹೇಗಿದ್ದರೂ ನಷ್ಟದ ಭಯ ಹೊರಟು ಹೋಯಿತು ಮತ್ತು ಅವರು ಪುನರಪಿ ಸಂಪತ್ತಿನ ಪ್ರಬಲ ಅಳತೆ ಆಗ್ರವನ್ನು ತಲುಪುವ ಚಿಂತನೆಯತ್ತ ತೊಡಗಿದ್ರು. ತನ್ಮೂಲಕ ಮತ್ತೆ ಸಂಪತ್ತು ಮರಳಿ ಬಂತು. ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಮಾಸ್ಟರ್ಸ್. ಅವರು ಯಾವಾಗ ಸಂಪತ್ತೆಲ್ಲ ಕಳ್ಕೊಂಡ್ ಬಿಡ್ತಾರೆ, ಅಯ್ಯೋ ಇಷ್ಟೊಂದೆಲ್ಲ ಸಂಪತ್ತು ಮಾಡಿದೀನಿ, ಇದ್ ಕಳ್ದೋಗ್ಬಿಟ್ರೆ ಹೇಗೆ, ಯಾರಾದ್ರೂ ಬಂದು ಹಣ ದೋಚ್ಕೊಂಡು ಹೋಗ್ಬಿಟ್ರೆ ಹೇಗೆ ಅಂತ ಅವ್ರು ಏನಾದ್ರು ಆತರ ಥಿಂಕ್ ಮಾಡ್ತಾ ಇದ್ರೆ ಖಂಡಿತ ಅದು ಹಾಗೆ ಆಗುತ್ತೆ. ಯಾರೋ ಬರ್ತಾರೆ, ಮೋಸ ಮಾಡಿ ಬಿಸ್ನೆಸ್ ಲಾಸ್ ಮಾಡಿ ಹೋಗ್ತಾರೆ. ಅವಾಗ ಏನಾಗುತ್ತೆ, ಈಗ ಹೆಂಗಿದ್ರು ನನ್ನ ಹತ್ರ ಸಂಪತ್ತಿಲ್ಲ, ಮತ್ತೆ ನಾನು ಸಂಪತ್ನ ಪಡ್ಕೊಳ್ಬೇಕು ಅಂದ್ರೆ ನಾನು ಅದಕ್ಕೆ ಯಾವ ರೀತಿ ಎಫರ್ಟ್ ಹಾಕ್ಬೇಕು ಅಂತ ಅವ್ರು ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ಮತ್ತೆ ಆ ರೀತಿ ಎಫರ್ಟ್ ಹಾಕಿ ಆ ಬಿಸ್ನೆಸ್ ಅಲ್ಲಿ ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾ ಆ ಬಿಸ್ನೆಸ್ ನ ಚೆನ್ನಾಗಿ ಮತ್ತೆ ಅವರು ಶ್ರೀಮಂತರ ಆಗೋ ಚಾನ್ಸಸ್ ಇರುತ್ತೆ. ಅದು ಹೇಗಾಗುತ್ತೆ, ಅವರ ಥಾಟ್ ಪ್ರೋಸೆಸ್ ಇಂದ, ಅವರ ಪಾಸಿಟಿವ್ ಥಾಟ್ ಇಂದ ಅವ್ರು ಮತ್ತೆ ಒಳ್ಳೆ ಬಿಸ್ನೆಸ್ ಮಾಡಿ ಮತ್ತೆ ಕಳ್ಕೊಂಡ ಅಂತಹ ಹಣವನ್ನ ಮತ್ತೆ ಗಳಿಸ್ತಾರೆ. ಆ ಶಕ್ತಿ ಅವ್ರಿಗೆ ಅಂತಲ್ಲ ಮಾಸ್ಟರ್ಸ್, ಪ್ರತಿಯೊಬ್ಬರಲ್ಲೂ ಇದೆ. ಅವರು ಯೋಚನೆ ಮಾಡುವ ಶಕ್ತಿ, ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವೇ ಆಗುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವೇ ಆಗುತ್ತೆ. ಹಾಗಂತ ನಾವು ಕೆಲವರು ಪಾಸಿಟಿವ್ ಆಗಿದ್ರು ಕೂಡ ನೆಗೆಟಿವ್ ಅನ್ನೋದು ಅವ್ರ ಜೀವನದಲ್ಲಿ ಆಗ್ತಾ ಇರುತ್ತೆ. ಬಟ್ ಅದು ಹೇಗಾಗ್ತಿರುತ್ತೆ ಅಂದ್ರೆ ಅದು ಅವರ ತಪ್ಪಲ್ಲ, ಯಾರೋ ಬೇರೆಯವ್ರ ದುಷ್ಟರು ಆ ರೀತಿ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಅವರ ಕರ್ಮಕ್ಕೆ ಪ್ರತಿಫಲವನ್ನ ಅವ್ರು ಅನುಭವಿಸಿಯೇ ತೀರ್ಬೇಕು. ಅದು ಜಗದ ನಿಯಮ. ಒಬ್ರಿಗೆ ನಾವು ಬದುಕಿದ್ದಾಗ ಆಗ್ಲಿ, ನಾವು ಶರೀರ ಬಿಟ್ಟ ಮೇಲೆ ಆಗ್ಲಿ, ಒಬ್ರಿಗೆ ಒಳ್ಳೇದೇ ಮಾಡೋಕೆ ನಾವು ಯೋಚನೆ ಮಾಡ್ಬೇಕೆ ಹೊರತು ಯಾವತ್ತು ಕೆಟ್ಟದನ್ನ ಮಾಡಕ್ ಹೋಗ್ಬಾರ್ದು ಮಾಸ್ಟರ್ಸ್. ಸಮಯ ಆಗಿದೆ, ಇವತ್ತು ಇಲ್ಲಿಗೆ ನಾವು ಸ್ಟಾಪ್ ಮಾಡಿರೋಣ. ಮತ್ತೆ ಮುಂದಿನ ಸಂಚಿಕೆಯನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಮಾಸ್ಟರ್ಸ್. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಅದ್ ಏನೇ ಇರ್ಲಿ, ನಿಯಮ ನಿಮ್ಮ ಚಿಂತನೆಗಳಿಗೆ ಪ್ರತಿಸ್ಪಂದಿಸುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಇವತ್ತಿನ ಕ್ಲಾಸಿನ ಟಾಪಿಕ್ ಆಗಿತ್ತು, ದ ಸೀಕ್ರೆಟ್. ಮತ್ತೆ ನಾಳೆ ಸಂಚಿಕೆಯಲ್ಲಿ ನಾವು ಇದನ್ನ ಮುಂದುವರಿಸೋಣ ಮಾಸ್ಟರ್ಸ್. ಯಾರ್ಯಾರು ಭಾಗವಹಿಸಿದ್ರೆ ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.